ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಈ ಶಿಬಿರಕ್ಕೆ ಅನೇಕರು ಭಾಗವಹಿಸಿ ರಕ್ತದಾನ ಮಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ, ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ ರಕ್ತದಾನ ಶಿಬಿರಗಳು ನಡೆಯುತ್ತಿದ್ದು, ಇಂದು ನಮ್ಮ ಚಿಕ್ಕಮಗಳೂರಿನ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು ಎಂದು ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರ ನೇತೃತ್ವವನ್ನು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕೋಟ್ಯಾನವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಮಂಡಲ ಅಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಜೊತೆ ಸೇರಿಕೊಂಡು ಈ ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದಾರೆ. ಇದು ವಿಶೇಷವಾಗಿ ಸೆಪ್ಟೆಂಬರ್ 17ನೇ ತಾರೀಕು ನಮ್ಮ ದೇಶದ ಹೆಮ್ಮೆಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಜನ್ಮದಿನಾಚರಣೆ. ಈ ಜನ್ಮದಿನಾಚರಣೆಯ ಅಂಗವಾಗಿ ಪ್ರಾರಂಭವಾಗಿ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯ ದಿವಸ ಇದು ಸಮಾರೋಪ ಆಗುತ್ತೆ. ಈ 15 ದಿವಸಗಳ ಕಾಲ ಇಡೀ ದೇಶದ ಉದ್ದಗಲಕ್ಕೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಎಲ್ಲ ನಾಯಕರುಗಳು ಸೇರಿ ಸೇವಾ ಸಪ್ತಾಹ ಅನ್ನುವ ಒಂದು ಕಾರ್ಯಕ್ರಮದ ಕೆಳಗಡೆ ನಾವು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ವಿ. ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರದ ಡಾಕ್ಟರ್ ಮುರಳೀಧರ್ ಅವರು ಮಾತನಾಡಿ, ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ. ರಕ್ತದಾನ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ತಿಳಿಸಿದರು. ಹೀಗಾಗಿ ಪ್ಲೇಟ್ಲೆಟ್ಸ್ ಅವಶ್ಯಕತೆ ಭಾಳ ಬರ್ತಾ ಇದೆ. ಈಗ ರೀಸೆಂಟ್ ಸುದ್ದಿ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಮತ್ತೆ ಡೆಂಗು ಜಾಸ್ತಿ ಆಗ್ತಾ ಇದೆ ಅಂತ. ಈ ಡೆಂಗು ಇದಕ್ಕೆಲ್ಲ ಮೈನ್ ಆಗಿ ಏನಪ್ಪ ಅಂತಂದರೆ ನಮ್ಮ ನೈರ್ಮಲ್ಯ ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ಡೆಂಗು ಜ್ವರಗಳು. ಬೆಂಗಳೂರಲ್ಲಿ ನೋಡ್ತೀವಿ ಭಾಳ ಕಸ ಕಡ್ಡಿಗಳು, ನೀರು ಈ ಸ್ವಚ್ಛವಾಗಿರೋ ನಿಂತು ನೀರೆಲ್ಲ ಬೆಳೆಯುತ್ತೆ ಅನ್ನೋದು ಒಂದು ವಿಷಯ. ಆದರೂ ಸಹ ಈಗೆಲ್ಲ ಅದು ಈ EDC ಮಸ್ಕಿಟೋ ಸಹ ಈವನ್ ಕೊಚ್ಚೇರಿನಲ್ಲೂ ಬೆಳೆದು ಅಲ್ಲೂ ಈ ಡೆಂಗು ಜ್ವರ ಬರುತ್ತೆ. ಹಾಗಾಗಿ ಸ್ವಚ್ಛತೆಗೆ ದೇವರು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ, ನಮ್ಮ ಚಿಕ್ಕಮಗಳೂರು ಎಲ್ಲ ಸ್ವಚ್ಛವಾಗಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ. ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನವರು ಮಾತನಾಡಿ, ರಕ್ತದಾನ ಮಾಡುವುದರಿಂದ ಒಂದು ಜೀವ ರಕ್ಷಣೆ ಮಾಡುವುದಲ್ಲದೆ ರಕ್ತದಾನ ಮಾಡಿದವರ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡಿ ಎಂದು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ನಡೆದಿರುವಂಥ ಸೇವಾ ಪಾಕ್ಷಿಕ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಪಾರ್ಟಿ ಬಿಟ್ಟೆ ಡಿಫ್ರೆನ್ಸ್ ಅನ್ನೋ ಮಾತು ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಹೇಳ್ತಾ ಇರುತ್ತೆ. ಅದೇ ರೀತಿ ನಾವು ಕಾರ್ಯಕರ್ತರು ಅದನ್ನು ನಡ್ಕೊಳ್ತೀವಿ. ಸೇವಾ ಚಟುವಟಿಕೆ ಮಾಡೋದಾಗಿರ್ಬೋದು, ಸ್ವಚ್ಛತಾ ಕಾರ್ಯ ಮಾಡೋದು, ಈ ರೀತಿ ಅನೇಕ ಕೆಲಸಗಳನ್ನು ಯಾವತ್ತೂ ನಾವು ಯುವ ಮೋರ್ಚಾ ಕಾರ್ಯಕರ್ತರು ಮಾಡ್ತೀವಿ. ಅದರ ಭಾಗವಾಗಿ ಇವತ್ತು ನಾವು ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ದಾನವನ್ನು ಮಾಡುವ ಮುಖಾಂತರ ನಾವು ಏನು ಬಡ ರೋಗಿಗಳಿಗೆ ಸಾಕಾರವಾದ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಿದ್ದೇವೆ. ಮೊನ್ನೆ ಶೃಂಗೇರಿಯಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆದಿದೆ, ಕೊಪ್ಪದಲ್ಲಿ ನಡೆದಿದೆ, ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ನಡೆದಿದೆ, ನಾಡ್ದು ಆಲ್ದೂರಿನಲ್ಲಿ 28ನೇ ತಾರೀಕು ಆಲ್ದೂರಿನಲ್ಲಿ ಕಾರ್ಯಕ್ರಮ ನಡೆದಿದೆ. ಹಾಗೆ ಉಳಿದಂಥ ತಾಲೂಕುಗಳಲ್ಲಿ 2ನೇ ತಾರೀಕುವರೆಗೂ ಈ ರಕ್ತದಾನ ಅಭಿಯಾನ ನಡೆಯಲಿದೆ. 500ಕ್ಕೂ ಹೆಚ್ಚು ದಾನಿಗಳು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಪುಷ್ಪರಾಜ್, ಪ್ರದೀಪ್, ಪುನೀತ್, ಅಂಕಿತಾ, ಶಶಿ ಆಲ್ದೂರು, ಮಂಜು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.